ನೋಡ್ತೀರಾ? ಖಂಡಿತ ನೋಡ್ತೀವಿ ಯಾರು ಮೇಡಮ್. ಇಷ್ಟ ಆಗ್ತಾರೆ ಅಲ್ಲಿ? ಗಿಲ್ಲಿ ಮೇಡಮ್. ಗಿಲ್ಲಿ ಏನಕ್ಕೆ ಇಷ್ಟ? ಮೇಡಮ್ ಅವ್ನು ಮಾಡೋ ಕಾಮಿಡಿ, ರೇಕ್ಸ್ ಅಂತ ಸ್ಟೈಲು ಮತ್ತು ಮಾತಾಡೋ ಅಂಥ ವರ್ಚಸ್ಸು, ಅವನು ಸಾಟರ್ಡೆ ಸಂಡೇ ಒಂದು ಶೋಗೆ ಬಂದ ಅಂದರೆ ಕೋಟ್ಯಾಂತರ ಜನ ಕೂತು ನೋಡೋ ಅಂಥ ಧೈರ್ಯ ಅವನಿಗಿದೆ. ಎಲ್ಲರ ಹತ್ರನೂ ಕಾಮಿಡಿ ಮಾತಾಡ್ತಾನೆ ಮತ್ತು ಸುದೀಪ್ ಸರ್ ಹತ್ರನೂ ಚೆನ್ನಾಗಿ ಮಾತಾಡ್ತಾನೆ. ಅದಕ್ಕೋಸ್ಕರ ಖಂಡಿತ ಅವನೇ ಗೆಲ್ಲಬೇಕು, ಬಡವ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಫ್ಯಾಮಿಲಿ ರೌಂಡ್ ನೋಡಿದ್ರಾ? ಫ್ಯಾಮಿಲಿ ರೌಂಡ್ ನೋಡಿ ಮೇಡಮ್. ಯಾರು ಇಷ್ಟ ಆದ್ರು ಅದರಲ್ಲಿ ಫ್ಯಾಮಿಲಿ? ಮೇಡಮ್ ರಾಶಿಕಾ ಅವ್ರ ಮದರ್ ಇಷ್ಟ ಆದರು. ಅವರು ಹೇಳಿದ್ರಲ್ಲ ಅದೆಲ್ಲ ನೋಡೋದು, ಹಂಗಾಗಿ ಅವ್ರು ಇಷ್ಟ. ಮತ್ತೆ ಇವಾಗ ಮೋಟಿವೇಶನ್ ಅಂತ ಬಂದ್ರೆ ಜಾಸ್ತಿ ಮೋಟಿವೇಟ್ ಮಾಡೋದು ಯಾರಲ್ಲಿ? ಮೇಡಮ್ ಅಶ್ವಿನಿ ಮೇಡಮ್ ಜಾಸ್ತಿ ಮೋಟಿವೇಟ್ ಯಾರು ಮಾಡ್ತಾರೆ? ಅವರೇ ಮೇಡಮ್, ಅಶ್ವಿನಿ ಮೇಡಮ್. ಹುಡುಗಿಯರೊಳಗಡೆ ಕ್ಯೂಟ್ ಅಂತ ಅನ್ಸೋದು ಯಾರು? ಕ್ಯೂಟ್ ಅಂತಂದರೆ ಕಾವ್ಯನೇ ಮೇಡಮ್. ಈ ಸಲ ಬಿಗ್ ಬಾಸ್ ವಿನ್ನರ್ 5 ಜನ ಯಾರಾದ್ರೂ ಆಗ್ಬೋದು ಅಂದ್ರೆ? ಮೇಡಮ್ ಕಾವ್ಯ ಆಗ್ಬೋದು, ಗಿಲ್ಲಿ ಆಗ್ಬೋದು, ಸೂರಜ್ ಆಗ್ಬೋದು, ಅಶ್ವಿನಿ ಆಗ್ಬೋದು, ಆಮೇಲೆ ಇನ್ನೊಬ್ಬರು ಯಾರು ಕೊಡೋಗ್ಬೋದು. ಅಷ್ಟು 4 ಜನ ಹೇಳ್ಬೋದು ಮೇಡಮ್. ಬಿಗ್ ಬಾಸ್ ಮನೆ ಒಳಗಡೆ ಹ್ಯಾಂಡ್ಸಮ್ ಬಾಯ್ ಯಾರು? ಸೂರಜ್ ಮೇಡಮ್. ಸೂರಜ್. ಕ್ಯೂಟೆಸ್ಟ್ ಪೇರ್ 2 ಜೋಡಿಗಳು? ಕಾವ್ಯ ಗಿಲ್ಲಿ. ಕಾವ್ಯ ಗಿಲ್ಲಿ ಏಕೆ? ಸೂರಜ್ ಮತ್ತೆ ರಾಶಿಕಾ ಇದ್ದಾರೆ. ಮೇಡಮ್ ಅವರು ಮತ್ತೆ ಅವ್ರ ಸಂಘರ್ಷ ಆಯಿತು, ಅಷ್ಟೊಂದು ಅವರು ಈಗ ಇದಾಗ್ತಾ ಇಲ್ಲ. ಫಸ್ಟ್ ಗಿಲ್ಲಿ ಮತ್ತು ಕಾವ್ಯ ಫಸ್ಟಿಂದ ಹೆಂಗಿದ್ರು ಈಗಲೂ ಅದೇ ಥರ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವರಿಬ್ಬರು ಫೈನಲಿಗೆ ಬಂದರೆ ಬೆಟರ್ ಅಂತ ನಮಗನ್ಸುತ್ತೆ. ನಿಮಗೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಸ್ನೇಹ ಜಾಸ್ತಿ ಇಷ್ಟ ಆಗುತ್ತೆ? ಕಾವ್ಯ ಮತ್ತು ಗಿಲ್ಲಿ ಮೇಡಮ್. ಅಂದರೆ ಅವ್ರು ಯಾರು ಒಬ್ಬರೊಬ್ಬರ ಬಿಟ್ಕೊಡಲ್ಲ ಅಂತ. ಹಾಗೆ ಏನೇ ಬಂದ್ರೂ, ಏನೇ ಸಿಟ್ಟು ಬಂದ್ರೂ ಒಂದು 10 ನಿಮಿಷಕ್ಕೆ ಮತ್ತೆ ಮಾತಾಡಿ ಮತ್ತೆ ಒಂದಾಗ್ತಾರೆ. ಗೇಮ್ ಅಂತ ಬಂದರೆ ಇಬ್ಬರು ಚೆನ್ನಾಗಿ ಕಾಂಪಿಟೇಷನ್ ಕೊಡ್ತಾರೆ. ಜಾಸ್ತಿ ಕಿರಿಕ್ ಮಾಡ್ಕೊಳ್ಳೋದು ಯಾರಲ್ಲಿ? ಅಶ್ವಿನಿ ಮೇಡಮ್. ಅಶ್ವಿನಿ ಬಿಟ್ಟು ಬೇರೆ ಯಾರಾದ್ರು? ಅಶ್ವಿನಿ ಬಿಟ್ಟರೆ ಅವರು ಧ್ರುವಂತ್. ರಕ್ಷಿತಾ ಮತ್ತು ಧ್ರುವಂತ ಸೀಕ್ರೆಟ್ ರೂಮ್ ಒಳಗಡೆ ಹಾಂ ಮೇಡಮ್. ಏನು ಅನ್ಸುತ್ತೆ ನಿಮಗಿಬ್ಬರಿಗೂ ಅವರಲ್ಲಿ ಇರೋದು? ಮೇಡಮ್ ಅವರಿಬ್ಬರು ನಾಮಿನೇಷನ್ ಮಾಡಿ ಕಳಿಸ್ತಾರೇನೋ, ಅದಕ್ಕೋಸ್ಕರ ಅಲ್ಲಿ ಇಟ್ಟಿದ್ರೇನೋ ಅಂತ ಅನ್ನಿಸ್ತು. ಆಮೇಲೆ ಮತ್ತೆ ಕರ್ಕೊಂಬಂದು ಒಳಗಡೆ ಬಿಟ್ರಲ್ಲ, ಖುಷಿ ಆಯಿತು. ಖುಷಿ ಆಯ್ತಾ? ಅವರಿಬ್ಬರು ವಿನ್ ಆದರೆ ಏನು ಅನ್ಸುತ್ತೆ? ಬಟ್ ವಿನ್ ಆಗಲ್ಲ ಅನ್ಸುತ್ತೆ ಮೇಡಮ್, ಅಷ್ಟೊಂದು ಓಟ್ ಬೀಳಲ್ವೇನೋ ಅಂತ ಅನ್ಸುತ್ತೆ. ಇವಾಗ ಸುಮ್ಮನೆ ಜಗಳ ಮಾಡೋದು ಅಥವಾ ಯಾರಿಗೂ ಟಾರ್ಚರ್ ಮಾಡೋದು ಈ ಥರ ಯಾರು ಅನ್ಸುತ್ತೆ ನಿಮಗೆ? ಮೇಡಮ್ ಧ್ರುವಂತೆ ಜಾಸ್ತಿ ಅನ್ಸುತ್ತೆ ಮೇಡಮ್. ಅಲ್ಲಿಗೆ ತಂದಾಕೊಡು. ಹೌದು. ಇವಾಗ ನಾಗವಲ್ಲಿ ಅಂತ ಹೇಳುವಂಥ ಟೈಟಲ್ ಕೊಡಿದ್ರೆ ಯಾರಿಗೆ ಕೊಡ್ತೀರಾ? ನಾಗವಲ್ಲಿ ಅಂತಂದರೆ ಅಶ್ವಿನಿ ಮೇಡಮ್. ಡೌರಾಣಿ ಯಾರಲ್ಲಿ ಜಾಸ್ತಿ? ಡೌರಾಣಿ ರಶಿಕಾ ಅನ್ಸುತ್ತೆ. ರಾಶಿಕಾ. ರಶಿಕಾ